ಚಿನ್ನು ಮರಿ, ಈಗ ನೋಡಿ ನಮ್ಮ ಮನೆಗೊಂದು ಕಳೆ ಬಂತು. ಎಷ್ಟು ದಿನ ನನ್ನ ಮನಸ್ಸಿಗೆ ಈ ದೇವರ ಮನೆಗೆ ಎರಡಕ್ಕೂ ಕತ್ತಲು ಮುಬ್ಬಿತ್ತು. ಈಗ ನೋಡಿ ಸ್ವಲ್ಪ ಬೆಳಕು ಮೂಡ್ತಾ ಇದೆ. ಅರೆ ಚಿನ್ನು ಮರಿ, ಜಾನ್ವಿ, ಈಗ ತಾನೇ ಬಂದಿದೀಯಾ? ಆಗಲೇ ಅಡುಗೆ ಮನೆಗೆ ಬಂದುಬಿಟ್ಟೆ. ನಿನ್ಗೇನು ಬೇಕು ಹೇಳು, ನಾನು ಮಾಡಿಕೊಡ್ತೀನಿ. ಹೌದು ಚಿನ್ನುಮರಿ, ನೀವು ಸ್ವಲ್ಪ ರೆಸ್ಟ್ ಮಾಡಿ. ನಿಮಗೇನು ಬೇಕೋ ಎಲ್ಲದನ್ನೂ ಶಾಂತಮ್ಮ ಮಾಡಿಕೊಡ್ತಾರೆ. ರೀ, ನಾನು ಇಲ್ಲಿಗೆ ಬಂದಿದ್ದು ಅಡುಗೆ ಮಾಡೋದಕ್ಕಲ್ಲ. ಒಂದು ಹೆಣ್ಮಗಳನ್ನ ಮನೆ ತುಂಬಿಸ್ಕೊಂಡ್ಮೇಲೆ ಏನು ಮಾಡ್ಬೇಕು ಹೇಳಿ? ಹಾಲು ಉಕ್ಕಿಸ್ಬೇಕು ತಾನೆ. ನೀವೇ ಮೊದಲನೇ ಸತಿ ನಾನು ಬಂದಾಗ ಎಲ್ಲ ಮಾಡಿದ್ರಿ, ಮರ್ತು ಬಿಟ್ರಾ? ನೋಡಿ, ನೀವು ಬಂದಿರೋ ಖುಷಿಗೆ ನಾನು ಎಲ್ಲನೂ ಮರಿತಾ ಇದ್ದೀನಿ. ಆದರೆ ಶಾಂತಮ್ಮ ನೋಡಿದ್ರ, ನನ್ನ ಚಿನ್ನುಮರಿ ಏನನ್ನೂ ಮರ್ತಿಲ್ಲ. ಜೀವನದಲ್ಲಿ ನಡೆದಿರೋ ಕೆಲವೇ ಖುಷಿ ಕ್ಷಣಗಳನ್ನ ಹೇಗೆ ಮರೆಯೋಕ್ಕಾಗುತ್ತೆ? ಚಿನ್ನುಮರಿ, ನೀವು ಇವಾಗ ವಾಪಸ್ ಬಂದಾಯ್ತಲ್ಲ, ಇನ್ಮೇಲೆ ನಮ್ಮ ಜೀವನದಲ್ಲಿ ಬರೀ ಖುಷಿ ಕ್ಷಣಗಳಷ್ಟೇ. ಬಂದೆ. ಜಯಂತ್, ಹಾಂ, ನಿನ್ನ ಮನೆಗೆ ನಿನ್ನ ಹೆಂಡ್ತಿನೂ ಬಂದಾಯಿತು, ಹಾಲು ಉಕ್ಕಿನೂ ಆಯಿತು. ಇನ್ಮೇಲೆಲ್ಲ ಒಳ್ಳೆಯದಾಗುತ್ತೆ. ನೀವು ಹೇಳಿದ ಹಾಗೆ ಆಗಲಿ ಶಾಂತಮ್ಮ. ಸರಿ, ನಾನು ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಬನ್ನಿ ಶಾಂತಮ್ಮ, ನೀವು ಹೊರಟ್ರಿ, ಬಂದೆ. ಇಷ್ಟೊತ್ತಿಗೆ ಜಾನು ಅಳಿಯಂದ್ರು ಮನೆ ತಲುಪಿರ್ತಾರೆ ಅಂತೀರಾ? ಓ, ತಲುಪಿ 3/4 ಗಂಟೆ ಆಗಿರುತ್ತೆ ಲಕ್ಷ್ಮಿ. ಇನ್ನೇನಿಲ್ಲ, ಅವಳಿಗೆ ಇವಾಗಿರೋ ಮನಸ್ಥಿತಿಲಿ ಅಳಿಯಂದ್ರನ್ನ ಹೊಂದ್ಕೊಂಡು ಬದುಕ್ಬಿಟ್ರೆ ಅಷ್ಟೇ ಸಾಕು. ಲಕ್ಷ್ಮಿ, ನೀನು ಅದ್ರ ಬಗ್ಗೆ ಚಿಂತನೆ ಮಾಡಬೇಡ. ಅಳಿಯಂದ್ರಿಗಿಂತ ಜಾನು ಅರ್ಥ ಮಾಡ್ಕೊಳ್ಳೋಕೆ ಯಾರಿಗಾರು ಸಾಧ್ಯನಾ? ಅವಳಿಗೇನು ಬೇಕು ಬೇಡ ಎಲ್ಲ ಅರ್ಥ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಳ್ತಾನೆ. ಅದ್ರ ಬಗ್ಗೆ ಇನ್ಮೇಲೆ ನೀನು ಚಿಂತನೆ ಮಾಡಬೇಡ. ಏನೋ ದೇವ್ರ ದಯಿಂದ ಅಷ್ಟಾದರೆ ಸಾಕು. ಅವನಿಂದಾನೇ ಚಿಂತೆ ಶುರುವಾಗಿರೋದು. ಪಾಪ ಜಾನು ಅವನ ಜೊತೆಯಲ್ಲಿ ಹೇಗಿದ್ದಾಳೋ ಏನೋ, ಆ ದೇವ್ರಿಗೆ ಗೊತ್ತಪ್ಪ. ಓಹ್, ನೆನೆದವರ ಮನದಲ್ಲಿ ಏನೋ ಮೆಸೇಜ್ ಕಳಿಸಿ ಹೇಳಿ ನೋಡ್ತೀನಿ. ಓಹ್, ಆಗಲೇ ಮನೆ ತಲುಪಿ ಅಳಿಯಂದ್ರ ಜೊತೆ ವಿಡಿಯೋನೂ ಮಾಡಿ ಕಳಿಸ್ಬಿಟ್ಟಿದ್ದಾಳೆ ನೋಡು. ಲಕ್ಷ್ಮಿ, ನಮ್ಮ ಹೆಣ್ಮಕ್ಳು ಬದುಕು ಹೀಗಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ. ಆ ಭಗವಂತನ ದಯೆ, ಭಾವನಾ ಅಳಿಯಂದ್ರೂ ಯಾವುದೋ ಒಂದು ಸಣ್ಣ ಬಿಸ್ನೆಸ್ ಮಾಡಿಕೊಂಡು ಅವ್ರ ಜೀವನನೂ ಸುಧಾರಿಸ್ಕೊಳ್ತಾ ಇದ್ದಾರೆ. ನಮ್ಮ ಜಾನೂ ವಾಪಸ್ ಬಂದಳು. ಅವಳನ್ನು ಅವ್ರ ಮನೆಗೂ ತಲುಪಿಸಿದ್ದಾಯಿತು. ನನಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ ಲಕ್ಷ್ಮಿ. ತಂದೆ ತಾಯಿಗಳಿಗೆ ಇದಕ್ಕಿಂತ ಏನು ಬೇಕು ಹೇಳು? ಹೌದು ರೀ, ನಮ್ಮ ಜವಾಬ್ದಾರಿನ ನಾವು ಮಾಡಿದ್ದೀವಿ.
ಇನ್ನು ಮುಂದೆ ಆ ದೇವ್ರ ದಯಿಂದ ಎಲ್ಲ ಚೆನ್ನಾಗಿದ್ರೆ ಸಾಕು. ಸುಖವಾಗಿ ಇಟ್ಟೇ ಇರ್ತಾನೆ. ಇಷ್ಟು ಮಾಡಿರೋನು ಅಷ್ಟು ಮಾಡಲ್ವಾ? ಅಬ್ಬಬ್ಬಾ ವೆಂಕಿ, ಅವರಿಬ್ರು ಈಗ ತಾನೇ ಮನೆಗೆ ಹೋಗಿದ್ದಾರೆ. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಸಮಯ ಕಳೀಲಿ, ಆಮೇಲೆ ಇನ್ ಯಾವಾಗಾದ್ರೂ ಫೋನ್ ಮಾಡಿದ್ರೆ ಆಯ್ತು. ಶಾಂತಮ್ಮ, ಸ್ವೀಟ್ ತಿನ್ನಿ. ಜಾನ್ವಿ, ನೀನು ಇಲ್ಲಿಗೆ ಬರ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈಗಲೂ ಅಷ್ಟೇ, ನೀನು ಇಲ್ಲಿಗೆ ಬಂದಿದೀಯಾ, ಇದನ್ನೆಲ್ಲ ಮಾಡ್ತಿದೀಯ ಅಂತ ನನಗೆ ನಂಬೋಕೆ ಆಗ್ತಿಲ್ಲ. ಅವತ್ತು ಭಯದಲ್ಲಿ ಒಂದು ಕ್ಷಣನೂ ನೀನು ಈ ಮನೇಲಿರಲಿಲ್ಲ, ಹಾಗೆ ಹೊರಟೋಗ್ಬಿಟ್ಟೆ. ಈಗ ನೋಡಿದರೆ ಏನೂ ಆಗಿಲ್ಲ ಅನ್ನೋ ಥರ ಇದೆಯಾ. ಇದೆಲ್ಲ ಹೇಗೆ ಸಾಧ್ಯ? ಶಾಂತಮ್ಮ, ಬದುಕಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಹಳೇದೆಲ್ಲ ನೆನ್ಪಿಟ್ಕೊಂಡಿರೋಕ್ಕಾಗತ್ತಾ ಹೇಳಿ? ಆದರೂ ಅವತ್ತು ಭಯದಲ್ಲಿ ಒಂದು ಕ್ಷಣನೂ ನೀನು ಈ ಮನೆಯಲ್ಲಿರಲಿಲ್ಲ. ಪಾಪ ಜಯಂತ್ ನಿನ್ನನ್ನು ಹುಡುಕಿ ಕರ್ಕೊಂಡು ಬರಬೇಕು ಅಂತ ಎಲ್ಲೆಲ್ಲೋ ಹುಡುಕಾಡ್ದ. ಆದರೆ ನೀನು ಅವಾಗ ಬರೋಕ್ಕೆ ಮನಸ್ಸು ಮಾಡದೇ ಇದ್ದವಳು ಈಗ ಬರಬೇಕು ಅಂತ ಹೇಗೆ ಅನ್ನಿಸ್ತು ನಿನಗೆ? ನನಗೆ ಗೊತ್ತು ಜಾನು, ನೀನು ಈ ಮನೇಲಿ ಇರುವಷ್ಟು ದಿನ ಒಂದಿನೂ ನೆಮ್ಮದಿಯಾಗಿ ಸಂತೋಷವಾಗಿ ಇರಲಿಲ್ಲ ಅಂತ ಚೆನ್ನಾಗಿ ಗೊತ್ತು. ನರಕ ಯಾತನೆ ಅನುಭವಿಸಿದ್ಯಾ ಅಂತನೂ ಗೊತ್ತು. ಅಲ್ಲ ಜಾನ್ವಿ, ಹೋದವಳು ಹೋಗಿದ್ದೆ, ಮತ್ತೆ ಯಾಕೆ ಇಲ್ಲಿಗೆ ಬರೋಕ್ಕೆ ಮನಸ್ಸು ಮಾಡಿದೆ ನೀನು? ಶಾಂತಮ್ಮ, ಇದರಲ್ಲಿ ನನ್ನ ಒಪ್ಪಿಗೆಗಿಂತ ಅಪ್ಪ ಅಮ್ಮನ ಇಷ್ಟಕ್ಕೆ ತಲೆಬಾಗೋಳು ನಾನು. ಅವ್ರಿಗೆ ನನ್ನ ಜೀವನದಲ್ಲಿ ಏನೇನು ನಡ್ತಿದೆ ಯಾವುದೂ ಗೊತ್ತಿಲ್ಲ. ಜಯಂತ್ ಅವ್ರು ಹೇಗೆ ಅಂತ ಗೊತ್ತಿಲ್ಲ, ನಾನು ಏನೆಲ್ಲ ಅನುಭವಿಸಿದ್ದೀನಿ ಅಂತ ಗೊತ್ತಿಲ್ಲ. ಹಾಗಾಗಿ ಅವ್ರು ಹೋಗು ಅಂದಾಗ ನನಗೆ ಇಲ್ಲ ಅನ್ನೋಕ್ಕೆ ಮನಸ್ಸು ಬರಲಿಲ್ಲ. ಅದು ಅಲ್ಲದೆ ಅವತ್ತಿನ ಪರಿಸ್ಥಿತಿ ಬೇರೆಯೇ ಇತ್ತು. ನಾನು ಹೆದರ್ಕೊಂಡು ಹೋಗಬೇಕಾಯ್ತು. ಆದರೆ ಇವತ್ತಿನ ಪರಿಸ್ಥಿತಿ ಬೇರೆ ಇದೆ. ಬರಬೇಕು ಅನಿಸ್ತು, ಬಂದಿದ್ದೀನಿ. ಅಂದರೆ ಜಯಂತ್ ಬದಲಾಗ್ತಾನೆ ಅಂತಿದ್ಯಾ? ಬದಲಾಗಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತಾರಲ್ವಾ, ಆ ದೃಷ್ಟಿಕೋನ ಮಾತ್ರ ನಾನು ಬದಲು ಮಾಡ್ತೀನಿ. ನಾನು ಅವ್ರನ್ನ ಬಿಟ್ಟು ಹೋಗಲ್ಲ ಶಾಂತಮ್ಮ, ಅವ್ರ ಜೊತೆ ಬದುಕ್ತೀನಿ. ಎಷ್ಟೋ ಹೆಣ್ಮಕ್ಳಿಗೆ ಗಂಡನ ಪ್ರೀತಿನೇ ಸಿಗಲ್ಲ, ಅಂಥದ್ರಲ್ಲಿ ನನಗೆ ಆ ಪ್ರೀತಿ ಸಿಕ್ಕಿದೆ. ಕೆಲವು ಸತಿ ಅಂತೂ ತಡ್ಕೊಳಕ್ಕಾಗದೇ ಇರೋಷ್ಟು ಪ್ರೀತಿ. ಆದರೆ ಆ ಪ್ರೀತಿನ ದಾರಿಗೆ ತರಬೇಕಷ್ಟೆ. ಅವ್ರು ಮೊದಲು ಹೇಗೆ ಬೆಳೆದು ಬಂದಿದ್ದಾರೆ ಅದೆಲ್ಲವೂ ನಂಗೆ ಅರ್ಥ ಆಗಿದೆ.